ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ದಿನ ತಮ್ಮೆಲ್ಲರಿಗೂ ಯೂಸ್ ಆಗುವಂತಹ ಒಂದು ಒಳ್ಳೆ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಅದೇನೆಂದರೆ, ನಾವು ಡೈಲಿ ಲೈಫಲ್ಲಿ ಕಿಚನಲ್ಲಿ ಯೂಸ್ ಮಾಡೋದು ಸಿಂಕ್. ಆ ಸಿಂಕ್ ಜಾಸ್ತಿ ಸ್ಮೆಲ್ ಬರ್ತಾ ಇದೆ, ನೀರು ಸರಿಯಾಗಿ ಹೋಗ್ತಾ ಇಲ್ಲ, ಲೀಕ್ ಆಗ್ತಿದೆ ಅನ್ನೋ ಸಂದರ್ಭದಲ್ಲಿ ನಾನು ಇಲ್ಲಿ ತೋರಿಸುವಂತಹ ಒಂದು ಟಿಪ್ಪನ್ನು 1-2 ನಿಮಿಷ ಸ್ಪೆಂಡ್ ಮಾಡಿ ನಾವು ಸಿಂಕ್ಗೆ ಉಪಯೋಗಿಸ್ಕೊಂಡ್ರೆ ಸಾಕು. ಸಿಂಕಲ್ಲಿ ಸ್ಮೆಲ್ ಅನ್ನೋದು ಸ್ವಲ್ಪನೂ ಬರೋದಿಲ್ಲ, ಪ್ಲಸ್ ನೀರು ಸಹನೂ ಆರಾಮಾಗಿ ಹೋಗುತ್ತೆ. ಬನ್ನಿ ಫ್ರೆಂಡ್ಸ್, ₹1 ಖರ್ಚಿಲ್ದಿರ ಸಿಂಕ್ನ ಯಾವ ರೀತಿ ಕ್ಲೀನ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಸ್ಟವ್ ಮೇಲೆ ಒಂದು 8ರಿಂದ 10 ಲೀಟರಷ್ಟು ನೀರನ್ನು ಹಿಡಿಸುವ ಪಾತ್ರೆಯನ್ನು ಇಟ್ಕೊಂಡು ಅದರ ತುಂಬ ನೀರನ್ನು ಸೇರಿಸ್ಕೊಳ್ಳಿ. ನೀರೆಲ್ಲ ಚೆನ್ನಾಗಿ ಕಾಯೋವರೆಗೂ, ಅಂದರೆ ಕುದಿಯೋವರೆಗೂ ಕಾಯಿಸ್ಕೋಬೇಕು. ನೀರನ್ನು ನಾವು ಎಷ್ಟು ಜಾಸ್ತಿ ಹೊತ್ತು ಕಾಯಿಸಿದ್ರೆ ಅಷ್ಟು ನೀಟಾಗಿ ಸಿಂಕ್ ಕ್ಲೀನ್ ಆಗುತ್ತೆ. ಈಗ ಈ ನೀರಿಗೆ ನಮ್ಮಲ್ಲಿ ಅವೈಲಬಲ್ ಇರುವಂತಹ 1-2 ಇಂಗ್ರೀಡಿಯೆಂಟ್ಸನ್ನು ಸೇರಿಸಬೇಕು. ಈಗ ಕುದೀತಾ ಇರುವಂತಹ ಈ ನೀರಿಗೆ ಎಕ್ಸ್ಪೈರಿ ಆಗಿರುವಂತಹ ಟ್ಯಾಬ್ಲೆಟ್ಸನ್ನು ಸೇರಿಸ್ಕೋಬೇಕು. ಇಲ್ಲಿ ನಾನು ಡೋಲೋ ಟ್ಯಾಬ್ಲೆಟ್ಸ್ ತೋರಿಸ್ತಾ ಇದ್ದೀನಿ. ಡೋಲೋನೇ ಹಾಕಬೇಕು ಅಂತ ಏನಿಲ್ಲ. ನಿಮ್ಮ ಹತ್ರ ಯಾವ ಎಕ್ಸ್ಪೈರಿ ಟ್ಯಾಬ್ಲೆಟ್ಸ್ ಇದ್ದರೆ ಅದನ್ನು ಒಂದು 5ರಿಂದ 6 ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಟ್ಯಾಬ್ಲೆಟ್ಸ್ ಹಾಕಿದ ನಂತರ ನಾನು ಇಲ್ಲಿ ಅಡುಗೆಗೆ ಯೂಸ್ ಮಾಡುವಂತಹ ವೆನಿಗರನ್ನು ಒಂದು 5ರಿಂದ 6 ಟೇಬಲ್ ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ. ನಿಮ್ಮ ಹತ್ರ ವೆನಿಗರ್ ಅವೈಲಬಲ್ ಇಲ್ಲ ಅಂದರೆ ಒಂದು 2ರಿಂದ 3 ನಿಂಬೆ ಹಣ್ಣನ್ನು ನೀಟಾಗಿ ರಸ ತೆಗೆದುಬಿಟ್ಟು ಹಾಕ್ಕೊಂಬಿಡಿ. ಇಷ್ಟೇ ಫ್ರೆಂಡ್ಸ್. ಈಗ ವೆನಿಗರ್ ಮತ್ತು ಟ್ಯಾಬ್ಲೆಟ್ಸ್ ನೀಟಾಗಿ ನೀರಲ್ಲಿ ಮಿಕ್ಸ್ ಆಗೋವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಟ್ಯಾಬ್ಲೆಟ್ಸ್ ಎಲ್ಲ ನೀಟಾಗಿ ಕರಿಗೆ ಆದಮೇಲೆ ನೀರು ಬಿಸಿ ಬಿಸಿ ಇದ್ದಾಗಲೇ ನಾವು ಸಿಂಕಲ್ಲಿ ಹಾಕಬೇಕಾಗುತ್ತೆ. ಈ ರೀತಿ ನಾವು ಬಿಸಿ ನೀರಿಗೆ ಟ್ಯಾಬ್ಲೆಟ್ಸನ್ನು ಸೇರಿಸಿ ಸಿಂಕ್ಗೆ ಹಾಕೋದ್ರಿಂದ ಸಿಂಕ್ ಮತ್ತು ಸಿಂಕ್ ಪೈಪಲ್ಲಿರುವಂತಹ ಎಲ್ಲ ಬ್ಯಾಕ್ಟೀರಿಯಾನು ಸಾಯುತ್ತೆ. ಸೊ ಅದರಿಂದ ನಮಗೆ ಸಿಂಕಲ್ಲಿ ಬರುವಂತಹ ಬ್ಯಾಡ್ ಸ್ಮೆಲ್ ಸಹನೂ ಕಡಿಮೆ ಆಗುತ್ತೆ. ವೆನಿಗರ್ ಅಥವಾ ನಿಂಬೆ ರಸವನ್ನು ಹಾಕೋದ್ರಿಂದ ಪೈಪಲ್ಲಿ ಮತ್ತು ಸಿಂಕಲ್ಲಿರುವಂತಹ ಎಣ್ಣೆಯ ಜಿಡ್ಡು ಹೋಗುತ್ತದೆ. ಕಾಯಿಸ್ಕೊಂಡಿರುವಂತಹ ಎಲ್ಲ ನೀರನ್ನು ಸಹನೂ ಸ್ವಲ್ಪನೂ ಗ್ಯಾಪ್ ಇಲ್ದಿರ ಈ ರೀತಿ ನೀಟಾಗಿ ಸಿಂಕಲ್ಲಿ ಹಾಕಿಬಿಡಿ. ನಂತರ ಒಂದು 10ರಿಂದ 15 ನಿಮಿಷ ಸಿಂಕ್ನಲ್ಲಿ ತಣ್ಣೀರನ್ನು ಬಿಡಬೇಡಿ. ಇಷ್ಟ ಫ್ರೆಂಡ್ಸ್, ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ₹1 ಖರ್ಚಿಲ್ದಿರ ಮನೆಯಲ್ಲೇ ಇರುವಂತಹ ವಸ್ತುಗಳ ಸಹಾಯದಿಂದ ಸಿಂಕ್ ಸ್ಮೆಲ್ ಬರ್ದಿರ ಸರಾಗವಾಗಿ ನೀರನ್ನು ಪೈಪಲ್ಲಿ ಯಾವ ರೀತಿ ಹೋಗುವಂತೆ ಮಾಡಬಹುದು. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರೆಯಬೇಡಿ. ಈ ವಿಡಿಯೋ ನಿಮಗೆ ಯೂಸ್ ಅನಿಸಿದಲ್ಲಿ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇಂತಹ ಮತ್ತಷ್ಟು ವೀಡಿಯೋಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ.